ಬಹುತೇಕ ಕೇಂದ್ರ ಸರ್ಕಾರಕ್ಕೆ 12 ಇದ್ದಿದ್ದೆಲ್ಲ 5 ಮಾಡವ್ರೆ, 28 ಇದ್ದಿದ್ದೆಲ್ಲ 18 ಮಾಡವ್ರೆ. ಈಗ 2 ಸ್ಲ್ಯಾಬ್ಸ್ ಅಷ್ಟೇ, 5% ಒಂದು 18% ಎರಡೇ ಸ್ಲ್ಯಾಬ್. ಮುಂಚೆ 28, 18, 12, 5 ಇತ್ತು. 4 ಇದೆ, ಈಗ ಎರಡೇ 5. ಓಕೆ. ಇವತ್ತು ನಿನ್ನೆ ರಾತ್ರಿ ಸುದ್ದಿಗೋಷ್ಠಿ ನಡೆಸಿ GST ಅನ್ನು ಸರಳೀಕರಣ ಮಾಡಿದ್ದಾರೆ. ಸೊ ಇದನ್ನು ಯಾವ ರೀತಿ? ಇದು ಕೇಂದ್ರ ಸರ್ಕಾರಕ್ಕೆ ನಾನು ನಿಜವಾಗ್ಲೂ ಕೂಡ ಸ್ವಾಗತ ಮಾಡ್ತೀನಿ. ಇದರಲ್ಲಿ ಮಾಡಿರ್ತಕ್ಕಂಥದಕ್ಕೆ ಮೊದಲು ಬೀದಿ ವ್ಯಾಪಾರಿಗಳಿಗೆ ತುಂಬಾ ತೊಂದರೆ ಆಗ್ತಾ ಇತ್ತು. ಅವರ ಮನಸ್ಸಲ್ಲಿ ಇಟ್ಕೊಂಡು ಮಾಡಿದ್ದಾರೆ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಬಹುಶಃ ಈ ರೀತಿ ಮೊದಲು 4 ಸ್ಲ್ಯಾಬ್ ಇದ್ದಿದ್ದನ್ನ ಈಗ 2 ಸ್ಲ್ಯಾಬ್ ಮಾಡಿರ್ತಕ್ಕಂಥದ್ದು ನಿಜವಾಗ್ಲೂ ಕೂಡ GST ಕಟ್ಟೋರಿಗೆ ಒಂದು ಹರ್ಷ ತಂದಿದೆ. ಒಂದು ಕಾನೂನು ಪ್ರಕಾರವಾಗಿ ಎಲ್ಲರೂ ಕೂಡ ಒಂದು ವ್ಯವಹಾರ ಮಾಡೋದಕ್ಕೆ ಅನುಕೂಲ ಆಗಿದೆ. ಕೇಂದ್ರ ಸರ್ಕಾರಕ್ಕೆ ನಾನು ಧನ್ಯವಾದಗಳನ್ನ ಸಂದರ್ಭದಲ್ಲಿ ಸಲ್ಲಿಸ್ತೇನೆ. ಇದರಿಂದ ರೈತರಿಗೆ ಮತ್ತೆ ಒಂದಷ್ಟು ಪೇಷಂಟ್ಸ್ ಗಳಿದ್ರು, ಅವ್ರಿಗೂ ಕೂಡ ಬಹಳಷ್ಟು ದೊಡ್ಡ ಅನುಕೂಲ. ಅಲ್ಲಲ್ಲ, ಇದರಲ್ಲಿ ರೈತರು ಅಂತಲ್ಲ, ಭಾರತ ದೇಶದ ಯಾರೇ ಪ್ರಜೆಗಳಿದ್ರು ವ್ಯವಹಾರ GST ಏನು ಒಂದು ನೋಂದಣಿ ಮಾಡಿರ್ತಾರೆ, ನೋಂದಣಿ ಮಾಡಿರ್ತಕ್ಕಂಥವ್ರು ಎಲ್ರಿಗೂ ಕೂಡ ಇದರಲ್ಲಿ ಸೌಕರ್ಯ ಸಿಕ್ಕಿದೆ. ರೈತ ಇರ್ಬೋದು, ಬಿಸ್ನೆಸ್ ಪೀಪಲ್ ಇರ್ಬೋದು, ಯಾರು ಇರ್ಬೋದು, ಎಲ್ರಿಗೂ ಸೌಕರ್ಯ ಸಿಕ್ಕಿರೋದ್ರಿಂದ ದೂರಾಲೋಚನೆಯನ್ನ ಮಾಡಿ ಕೇಂದ್ರ ಸರ್ಕಾರ ಮಾಡಿರ್ತಕ್ಕಂಥದ್ದಿಗೆ ನಾನು ನಿಜವಾಗ್ಲೂ ಕೂಡ ಸ್ವಾಗತ ಮಾಡ್ತೀನಿ. ಸರ್, ಇದ್ರ ಜೊತೆಗೆ ನಾಳೆ ಪ್ಯಾಲೇಸ್ ಗ್ರೌಂಡ್ ಅಲ್ಲಿ ಒಂದು ಈದ್ ಮಿಲಾದ್ ಕಾರ್ಯಕ್ರಮ ನಡೀತಾ ಇದೆ. ಸೊ ವಿದೇಶದಿಂದ ಟೂರಿಸ್ಟ್ ವೀಸಾವನ್ನು ಕರ್ಕೊಂಬಂದು ಇಲ್ಲಿ ಭಾಷಣ ಮಾಡಬೇಕು ಅಂತಿತ್ತು. ಈಗ ಯಾವಾಗ ಬಿಜೆಪಿ ಮತ್ತು ಬೇರೆ JDS ಎಲ್ಲರೂ ಕೂಡ ವಿರೋಧ ವ್ಯಕ್ತಪಡಿಸಿದ್ರು, ಈಗ ಯೂಟರ್ನ್ ನೋಡ್ತಿದ್ದಾರೆ, ಅವ್ರಿಗೆ ಅವಕಾಶ ಮಾಡಿಕೊಡೋದಿಲ್ಲ ಅಂತ. ನೋಡಿ, ಫಾರಿನ್ ಅವ್ರು ಕರ್ಕೊಂಡ್ಬಂದು ಭಾಷಣ ಮಾಡಿಸೋದು ಅಥವಾ ಇನ್ನೊಂದು ಮಾಡ್ಸಕ್ಕಂಥದ್ದು ಯಾತಕ್ ಮಾಡ್ತಾರೆ ಏನು ಅಂತಕ್ಕಂಥದ್ದು ನನಗೆ ಅರ್ಥ ಆಗಲ್ಲ. ಕೇವಲ ಒಂದು ವರ್ಗವನ್ನ ಓಲೈಕೆ ಮಾಡೋಕ್ಕೋಸ್ಕರ ಇವ್ರು ಮಾಡ್ತಕ್ಕಂಥದ್ದು ನಿಜವಾಗ್ಲೂ ಕೂಡ ಒಳ್ಳೇದಲ್ಲ. ಏನಿಲ್ಲ, ಅದು ನಮ್ಮ ದೇಶದಲ್ಲಿ ಇರ್ತಕ್ಕಂಥ ಒಂದು ಮುಸ್ಲಿಂ ಬಾಂಧವರು ಸ್ನೇಹಿತರುಗಳಿದ್ದಾರೆ. ನಮ್ಮದೇ ಯಾರ ಭಾಷಣ ಮಾಡಿ ಈದ್ ಮಿಲಾದ್ ಅಂದ್ರೇನು, ಯಾವ ರೀತಿ ನಾವು ದೇಶದಲ್ಲಿ ಇರ್ಬೇಕು, ಅವರೆಲ್ಲರೂ ಕೂಡ ಭಾರತೀಯರು ಅನ್ನೋ ಒಂದು ದೃಷ್ಟಿನಲ್ಲಿ ಈದ್ ಮಿಲಾದ್ ಮಾಡ್ಕೊಂಡು ಹೋಗೋದು ಒಳ್ಳೇದು ಅಂತಕ್ಕಂಥ ನಮ್ಮ ಅಭಿಪ್ರಾಯ. ತಾವೆಲ್ಲ ಧರ್ಮಸ್ಥಳಕ್ಕೆ ಹೋಗಿದ್ದೆ. ಸೊ ಈ ಕುಕ್ಕರ್ ಬ್ಲಾಸ್ಟ್ ಕೂಡ ಆಗಿತ್ತು 2022. ಅದು ಧರ್ಮಸ್ಥಳದಲ್ಲಿ ಬ್ಲಾಸ್ಟ್ ಮಾಡೋದಕ್ಕೆ ಅಂತ ಎತ್ಕೊಂಡು ಹೋಗ್ತಾ ಇದ್ದಿದ್ದು ಅಂಶ ಈಗ ಇಲ್ಲ, ನಮ್ಗೆ ಅದ್ರ ಬಗ್ಗೆ ಗೊತ್ತಿಲ್ಲ. ನಾವು ಹೋಗಿದ್ದು ಧರ್ಮಸ್ಥಳಕ್ಕೆ ಕಳಂಕ ಬರಬಾರದು ಅಂತ ಹೇಳಿ ನಾವು ಯಾತ್ರೆಯನ್ನ ಮಾಡಿದ್ದು ನಿಜ. ಅದರಲ್ಲಿ ಸೌಜನ್ಯ ಕೇಸು ಇನ್ನೊಂದು ಏನಾದ್ರು ಮಾಡೋದು ಅವ್ರಿಗೆ ಬಿಟ್ಟಿರ್ತಕ್ಕಂಥದ್ದು. ಯಾರು ತಪಸ್ಸಿದ್ದಾರೆ ತಪಸ್ಸನ್ನ ಅವರು ಸೀರಿಯಸ್ ಆಗಿ ಕಂಡು ಹಿಡಿದು ಮಾಡ್ಬೇಕು. ಈಗ ನಮ್ಗೆ ಅವ್ರು ಮಾಡೋದಕ್ಕೆ ನಂಬಿಕೆ ಇಲ್ಲದೆ ಇರತಕ್ಕಂಥದಕ್ಕೆ ನಾವು NIA ಮಾಡಬೇಕು ಅಂತಕ್ಕಂಥದ್ದು ಒತ್ತಾಯ ಮಾಡ್ತಾ ಇದೀವಿ. NIA ಮುಖಾಂತರ ಆಗಿದ್ರೆ, ಈಗ ಮುಖ್ಯಮಂತ್ರಿಯವರು ಯಾವ್ದೋ ಒಂದು ಪೇಪರ್ ಅಲ್ಲಿ ನೋಡಿದೆ, ಯಾವ್ದು ಫಾರಿನ್ ದುಡ್ಡು ಹೊರಗೆ ಬಂದಿದೆ, ಅದು ಬಂದಿದೆ ಅಂತಕ್ಕಂಥ ಹೇಳ್ತಾ ಇದ್ರಲ್ಲ. ಮುಖ್ಯಮಂತ್ರಿಗೆ ಯಾವ ಫಾರಿನ್ ದುಡ್ಡು ಬಂದಿದೆ ಅಂತ ಏನು ಅಕೌಂಟ್ ಗೊತ್ತಾಯ್ತಲ್ಲ, ಡಿಸ್ಕ್ಲೋಸ್ ಮಾಡ್ಬೇಕಲ್ವಾ? ಯಾವ ಪಾರ್ಟಿಗೆ ಬಂದಿದೆ, ಏನಾಗಿದೆ, ಯಾರು ಏನು ಅಂತ ಅನ್ನೋದನ್ನ ಡಿಸ್ಕ್ಲೋಸ್ ಮಾಡ್ಬೇಕು. ಅವ್ರಿಗೆ ಆಗ್ದೇನೆ ಇದ್ರೆ NIA ಕೂಡಲೇ ಒಪ್ಪಿಸಿ ಅದನ್ನ ತನಿಖೆ ಮಾಡಿ ಯಾವರೇ ಇದರಲ್ಲಿ ದುಡ್ಡು ಹೊರದೇಶದಿಂದ ದುಡ್ಡು ಬಂದಿರ್ತಕ್ಕಂಥ ತಪ್ಪಿದ್ರೆ ಅದಕ್ಕೆ ಕ್ರಮ ತಗೊಳ್ಳಿ. ಥ್ಯಾಂಕ್ ಯು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.